ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಎಂಥ ಶಾಕ್ ಕೊಡ್ತು ಡಿ.ಕೆ. ಬಣ. ಬೂದಿ ಮುಚ್ಚಿದ ಕೆಂಡದಂತೆ ಅಲ್ಲಲ್ಲಿ ಹೊಗೆಯಾಡ್ತಾ ಇತ್ತು. ಈಗ ಬ್ಲಾಸ್ಟ್ ಆಗಿದೆ, ಓಪನ್ ಆಗಿ ಸ್ಫೋಟವಾಗಿರೋದು ಮತ್ತು ಕೈಗೆ ದೊಡ್ಡ ಮುಜುಗರವನ್ನು ತಂದಿಟ್ಟಿದೆ ಈ ಘಟನೆ. ಎಲೆಕ್ಷನ್ ಹೊತ್ತಲ್ಲಿ ಇದೇನಾಗ್ತಾ ಇದೆ ಕೈಪಾಳ್ಯದಲ್ಲಿ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಿಜೆಪಿಗರು ಅಥವಾ JDSನವರು ಕೈ ವಿರುದ್ಧ ವಾಗ್ದಾಳಿ ನಡೆಸೋದು ಸಹಜ. ಟ್ರಾನ್ಸ್ಫರ್ ದಂಧೆ, ಸೂಪರ್ CM, ಶ್ಯಾಡೋ CM ಇಂಥದ್ದೆಲ್ಲ ಆರೋಪಗಳಿರ್ತವೆ. ಲಂಚಾವತಾರ, ವರ್ಗಾವಣೆ ಕಮಿಷನ್ ಅಂತೆಲ್ಲ ಬೇಕಾದಷ್ಟು ಆರೋಪಗಳನ್ನು ಸಿದ್ದರಾಮಯ್ಯ ಸರ್ಕಾರ ಬರ್ತಾ ಇದ್ದ ಹಾಗೆ ಮಾಡಿದ್ದಾವೆ ಪ್ರತಿಪಕ್ಷಗಳು. ಆದರೆ ಈಗ ಕೈಗೆ ನುಂಗಲಾರ್ದ ತುತ್ತಾಗಿರೋದು ಕೈ ಶಾಸಕರು ಅಥವಾ ಹಿರಿಯ ನಾಯಕರು ಮಾಡ್ತಾ ಇರುವಂತಹ ಆರೋಪ, ಕೊಡ್ತಾ ಇರೋ ಗಂಭೀರ ಹೇಳಿಕೆಗಳು. ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸುಮಾರು ಜನ ಶಾಸಕರು ಮಾತಾಡ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಇಲ್ಲ, ಗ್ಯಾರಂಟಿ ಮಲಗಿಸ್ಬಿಟ್ಟಿದೆ, ಇಂಥ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ದೀವಿ. ಈಗ ಮಾಜಿ ಸಚಿವ ಹಾಸನದಲ್ಲಿ ಬಿ ಶಿವರಾಮ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದೆಯಲ್ಲ, ಅಲ್ಲಿ ಜಟಾಪಟಿ. ಹಾಸನ ಕೋಟೆಯಲ್ಲಿ DK ವರ್ಸಸ್ ಸಿದ್ದು ಟೀಮ್ನ ಜಟಾಪಟಿ ನೋಡಿದ್ದೀವಿ ನಾವು. ಶಿವಲಿಂಗೇಗೌಡರ ವಿರುದ್ಧ ಇನ್ನೊಂದು ಬಣ ಮುನಿಸ್ಕೊಂಡಿರೋದು ಗೊತ್ತು. ಈಗ ನೋಡಿ ಬಿ ಶಿವರಾಮ್ ಅವರು ಏನು ಹೇಳ್ತಿದ್ದಾರೆ ಅಂತ. BJP ಅವಧಿಯಲ್ಲಿ 40% ಕಮಿಷನ್ ಅಂತ ಆರೋಪ ಮಾಡ್ಕೊಂಡು ನಾವು ಅಧಿಕಾರಕ್ಕೆ ಬಂದ್ವಿ. ಆದರೆ ನಮ್ಮ ಅವಧಿಯಲ್ಲಿ ಅದನ್ನು ಮೀರಿ ಹೋಗಿದೆ, 40% ಮೀರಿ ಹೋಗಿದೆ. ನಮ್ಮ ಜಿಲ್ಲೆಗಂತೂ ತುಂಬ ಕೆಟ್ಟ ಹೆಸರು ಬರ್ತಾ ಇದೆ. ಅದನ್ನು ಮುಖ್ಯಮಂತ್ರಿಗಳ ಎದುರೇ, ಬೆಳಗಾವಿಗೆ ಹೋದಾಗ ಮುಖ್ಯಮಂತ್ರಿಗಳ ಎದುರೇ ನಮ್ಮ ಉಸ್ತುವಾರಿ ಸಚಿವರು ಇದ್ದಾಗ ಎಚ್ಚರಿಸಿದೆ ನಾನು. ಹೇಳಿದ್ದಕ್ಕೆ ಏಕವಚನದಲ್ಲಿ ಪದವಿ ಕೊಟ್ಟು ಕಳಿಸಿದ್ರು ನನಗೆ. ಅಷ್ಟು ಬಿಟ್ಟರೆ ಇನ್ನೇನೂ ಸಿಗಲಿಲ್ಲ. ಶಿವಲಿಂಗೇಗೌಡರ ವಿರುದ್ಧ ಆಕ್ರೋಶ ಬೇರೆ ಹೊರ ಹಾಕಿರೋದು. ಅನುದಾನದ ವಿಚಾರದಲ್ಲಿ ತಾರತಮ್ಯ ಆಗಿದೆ. 13 ಕೋಟಿ ಜಿಲ್ಲಾ ಪಂಚಾಯತ್ಗೆ ಬಂದಿರೋದು. ಆ ಅನುದಾನ ಹಂಚಿಕೆನೂ ಉಸ್ತುವಾರಿ ಸಚಿವರ ವಿವೇಚನಾಧಿಕಾರದ ಕೋಟ ಅಂತ ಬಿಟ್ಟಿದ್ದಾರೆ. ಅಲ್ಲಿ 50,000 ಇರೋ ಸಚಿವರ ಸಮುದಾಯಕ್ಕೆ 2.5 ಕೋಟಿ ಅನುದಾನವಂತೆ. 4 ಲಕ್ಷಕ್ಕೂ ಅಧಿಕ ಇರೋ ಪರಿಶಿಷ್ಟ ಸಮುದಾಯಕ್ಕೆ 1 ರೂಪಾಯಿನೂ ಇಲ್ಲವಂತೆ. ಇದು ಯಾವ ನ್ಯಾಯ? ಈ ರೀತಿ ತಾರತಮ್ಯ ಒಂದು ಕಡೆ ಆದರೆ, ಭ್ರಷ್ಟಾಚಾರ ತಾಂಡವವಾಡ್ತಿದೆ. 40% ಅಲ್ಲ, ಅದನ್ನು ಮೀರಿ ಹೋಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ಅಂತಾರೆ. ಹೌದ್ರಿ, ಇದನ್ನ ಅವತ್ತು ನಾನು ಮುಖ್ಯಮಂತ್ರಿ ಎದುರುಗಡೆ ನೇರವಾಗಿ ಹೇಳಿದೆ. ಅಷ್ಟು ಹೇಳಲ್ಲ, ಮುಖ್ಯಮಂತ್ರಿ ಎದುರುಗಡೆ ಇನ್ನೊಂದು ಹೇಳಿದೆ. ನಮ್ಮ ಜಿಲ್ಲೆ ಕೆಟ್ಟ ಹೆಸರು ಬರ್ತಾ ಇದೆ. ಕಾಂಗ್ರೆಸ್ BJP ಸರ್ಕಾರ 40% ಲಂಚ ಅಂತ ಹೇಳಿ ನಾವು ಬಂದ ಗೆದ್ದು ಈಗ ಅದಕ್ಕಿಂತ ಹೆಚ್ಚಾಗಿದೆ. ಸರಿ ಬುದ್ಧಿ ಹೇಳಿ ನೇರವಾಗಿ ಹೇಳಿದೆ. ನಾನು ಒಬ್ಬನೇ ಅಲ್ಲ, ಎಲ್ಲರೂ ಇದ್ರು ಸೋತರು. ಪಕ್ಷ ಉಳಿಬೇಕಾದ್ರೆ ಇವನ್ನೆಲ್ಲ ನಾವು ಕಾಪಾಡ್ಕೊಳ್ಳಬೇಕು. ಇದು ನಿಜಕ್ಕೂ ಕೈಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಜುಗರನೇ ಅಲ್ವಾ? ಕೈ ಒಬ್ಬ ಹಿರಿಯ ನಾಯಕ, ಮಾಜಿ ಸಚಿವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಕುತೂಹಲಕ್ಕೆ ಕಾರಣ ಆಗಿರೋದು. ಎಲೆಕ್ಷನ್, ಲೋಕಸಭಾ ಚುನಾವಣೆ ಬರ್ತಿರೋ ಹೊತ್ತಲ್ಲಿ ಇದು ಪ್ರತಿಪಕ್ಷಗಳಿಗೆ ಈಗ ಆಹಾರವಾಗುವಂತಾಗಿದೆ. BJPಯಲ್ಲಿ ಯತ್ನಾಳ್ ಅವರು ಮಾತನಾಡಿದಾಗೆಲ್ಲ ಆಡ್ಕೊಳ್ತಾ ಇದ್ದಂತಹ ಕೈಪಾಳ್ಯಕ್ಕೀಗ ಸುಮಾರು ಜನ ಶಾಸಕರು ಮತ್ತು ಈ ರೀತಿ ಪ್ರಮುಖ ನಾಯಕರೇ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಿದ್ದಾರೆ. ತಮ್ಮದೇ ಪಕ್ಷದ ನಾಯಕರು ತಗೊಳ್ತಿರುವ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಿದ್ದಾರೆ. ಬಿ ಶಿವರಾಮ್ ಅವರು ಶಿವರಾಮೇಗೌಡರಿಗೆ 3 ಕೋಟಿ ಅನುದಾನ, ತಾರತಮ್ಯ ಮತ್ತೊಂದು ಅಂತ ವಾಗ್ದಾಳಿ ನಡೆಸ್ತಿರೋದು ಮೊನ್ನೆ ಅಷ್ಟೇ ನೋಡಿದ್ವಲ್ಲ. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಗ್ಯಾರಂಟಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಆಪ್ತ ವಲಯದಲ್ಲೇ ಗುರುತಿಸ್ಕೊಂಡಿರೋರು, ಕೈಗೆ ಸಪೋರ್ಟ್ ಕೊಟ್ಟಿರುವಂತಹ ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋ ಶಾಸಕ. ಬಟ್ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟು ಹಾಕಲಿಲ್ಲ. ಅವರು ಕಾಂಗ್ರೆಸ್ ಜೊತೆಗೆ ಇರುವಂಥವರು. ಅವರೇ ಈಗ ಸರ್ಕಾರದ ವಿರುದ್ಧ, ಗ್ಯಾರಂಟಿ ವಿರುದ್ಧ ಮುಗಿಬೀಳ್ತಿರೋದು. ರಾಜು ಕಾಗೆ ಅವರಿಂದ ಹಿಡಿದು ಯಶವಂತರಾಯಗೌಡ, ತುಮಕೂರು ಕಡೆ ಸುಮಾರು ಜನರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ದೀವಿ. ಸೊ ಏನಾಗ್ತಿದೆ? ಸಿದ್ದು ಕ್ಯಾಂಪ್, DK ಕ್ಯಾಂಪ್ ಅನ್ನೋ ಕಾರಣಕ್ಕೆ ತಮ್ಮದೇ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ನಿಂತು ಬಿಟ್ರ ಶಾಸಕರುಗಳು, ನಾಯಕರುಗಳು ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಇದು ಕಾಸ್ಟ್ಲಿ ಆಗಲಿದೆಯಾ ಕೈ ಸರ್ಕಾರಕ್ಕೆ ಎಲೆಕ್ಷನ್ ಹೊತ್ತಲ್ಲಿ? ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.